ಸ್ವಲ್ಪ ಆರಾಮಿರಲಿಲ್ಲ, ಅದಕ್ಕೆ ಕ್ಲಾಸನ್ನು ಯಾವುದೇ ಹಾಕಿರಲಿಲ್ಲ. ಮತ್ತು ಇವತ್ತು ಕ್ಲಾಸನ್ನು ಹಾಕುವಂಥ ಕೆಲಸ ಮಾಡ್ತಿದ್ದೀನಿ. 10th ಸ್ಟ್ಯಾಂಡರ್ಡ್ ಡೈಲಿ ಏನು ರೆಗ್ಯುಲರ್ ತೊಗೋತಾ ಇದ್ದೆ ಅದನ್ನು ತೊಗೊಳಕ್ಕಾಗಿಲ್ಲ. ಹೌದಾ, ಇವತ್ತೇನು ಮಾಡ್ತಾ ಇದ್ದೀವಿ ಅಂದರೆ, ನಾನು ಹೇಳಿದ್ದೆ ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಫಿಸಿಕ್ಸ್ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ತೊಗೊಂಡು ಹಾಕ್ತೀನಿ ಅಂತ ಹೇಳಿ. ಹೌದಾ, ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ PU ಸೈನ್ಸ್ ಫಿಸಿಕ್ಸ್ ಚಾಪ್ಟ್ರು. ಹೌದಾ, ಯಾವ್ದಪ್ಪ ಅಂದರೆ 8ನೇ ಚಾಪ್ಟರ್. ಸರ್ ಮೊದಲನೇ ಚಾಪ್ಟರ್ ಎಲ್ಲ ಬಿಟ್ಟು ನಾನು ಹೇಳಿದ್ನಲ್ಲ, ನಿಮ್ಗೆ ಯಾವ್ದು ರಿಲೇಟೆಡ್ ಆಗಿರ್ತದೋ, ನಿಮ್ಗೆ ಈಸಿ ಅನಿಸ್ತದೋ ಅಂತ ಕಾನ್ಸೆಪ್ಟ್ಗಳನ್ನು ತೊಗೊಂಡು ಹೇಳ್ತೀನಿ ಅಂತ. ನಮಗೆ 9ನೇ ತರಗತಿಯಲ್ಲಿ ಒಂದು ಚಾಪ್ಟರ್ ಬರ್ತದೆ ಗುರುತ್ವ ಅಂತ. ಗುರುತ್ವ ಚಾಪ್ಟರ್ಲಿ ಬಾಕ್ಸಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಕೆಪ್ಲರ್ನ ನಿಯಮಗಳನ್ನ ಕೊಟ್ಟಿದ್ರು. ಏನು ಕೊಟ್ಟಿದ್ರು? ಕೆಪ್ಲರ್ನ ನಿಯಮಗಳನ್ನ. ಆ ಕೆಪ್ಲರ್ನ ನಿಯಮಗಳನ್ನ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಅಭ್ಯಾಸ ಮಾಡ್ತಾ ಇದ್ದೀವಿ. ಕೆಪ್ಲರ್ನ ನಿಯಮಗಳನ್ನ ಏನು ಮಾಡ್ತಾ ಇದ್ದೀವಿ? ಅಭ್ಯಾಸ ಮಾಡ್ತಾ ಇದ್ದೀವಿ. ಕೆಪ್ಲರ್ನ ನಿಯಮಗಳನ್ನ ನಾವು ಎಲ್ಲಿ ಅಪ್ಲೈ ಮಾಡ್ತೀವಿ ಅಂದರೆ ಗ್ರಹಗಳು ಮತ್ತು ಅವುಗಳ ಚಲನೆಗೆ ಅಪ್ಲೈ ಮಾಡ್ತೀವಿ. ಇಲ್ಲಿ ಗ್ರಹಗಳು ಮತ್ತು ಅವುಗಳ ಚಲನೆಗೆ ಕೆಪ್ಲರ್ನ ನಿಯಮಗಳನ್ನ ಅಭ್ಯಾಸ ಮಾಡ್ತೀವಿ. ಹಾಗೆ ನೋಡಿದ್ರೆ ಖಗೋಳಶಾಸ್ತ್ರ ಅತ್ಯಂತ ಹೆಚ್ಚು ಕೊಡುಗೆ ನೀಡಿದಂಥವ್ರು ಯಾರಪ್ಪ ಅಂದ್ರೆ ಕೋಪರ್ನಿಕಸ್ ಆಗಿರ್ಬೋದು, ಗೆಲ್ಲಿ ಆಗಿರಬಹುದು. ಅದೇ ಯಾಕೆ ಗೆಲ್ಲಿ ಮಾಡಿದ್ರಂದ್ರೆ ತಮ್ಮದೇ ಆದಂತಹ ಒಂದು ದೂರದರ್ಶಕಗಳನ್ನ ತಯಾರಿಸಿದ್ರು. ಅದೇ ರೀತಿಯಾಗಿ ಕೆಪ್ಲರ್ ಅವರು ಕೂಡ ಸ್ವಂತ ತಮ್ಮದೇ ಆದ ಕೆಲವು ದೂರದರ್ಶಕಗಳನ್ನ ತಯಾರಿಸಿದ್ರು. ಆಮೇಲೆ ಏನಪ್ಪಾ ಅಂದ್ರೆ ಖಗೋಳಶಾಸ್ತ್ರಕ್ಕೆ ಆಲ್ಬರ್ಟ್ ಐನ್ಸ್ಟೀನ್ ವಿಶ್ವ ಗುರುತ್ವ ಸ್ಥಿರಾಂಕ ಆಗಿರ್ಬೋದು ಅಥವಾ ವಿಶ್ವ ಗುರುತ್ವ ಇಂತಹ ಕಾನ್ಸೆಪ್ಟ್ಗಳ ಬಗ್ಗೆ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಈ ಚಾಪ್ಟರ್ಲಿ ಅವರೆಲ್ಲ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಸಿಗ್ತದೆ ನಮಗೆ. ಅಲ್ಲಿ ಗುರುತ್ವ ಸೇಮ್ ಚಾಪ್ಟರ್ ಏನು ಫಸ್ಟ್ PU ಇದೆಯಲ್ಲ 9th ಅಲ್ಲಿ ಕನ್ನಡ ಮೀಡಿಯಂ ನೀವು ಅಭ್ಯಾಸ ಮಾಡಿದ್ರೆ ಸೇಮ್ ಚಾಪ್ಟರ್ ಒಂದು ಸ್ವಲ್ಪ ಕಂಟೆಂಟ್ ಹೆಚ್ಚು ಮಾಡಿ ಅಲ್ಲಿ ಏನಿದಾವಲ್ಲ ಯಥಾವತ್ತಾಗಿ ಎತ್ತಿಟ್ಬಿಟ್ಟಿದ್ದಾನೆ ಫಿಸಿಕ್ಸ್ ಫಸ್ಟ್ ಇಯರ್ಲಿ. ಅದಕ್ಕೆ ಆ 9 ಚಾಪ್ಟರ್ನ ನಾನು ಏನು ಮಾಡ್ತಾ ಇದ್ದೀನಿ, ಮತ್ತೆ ಕನ್ನಡ ಮೀಡಿಯಂ 9th ಸ್ಟ್ಯಾಂಡರ್ಡ್ ಈಗ ಏನೋ ಅದೇ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ನೀವು ಅದನ್ನು ಜಾಯ್ನ್ ಆಗಿ ನೋಡಬಹುದು. ಹಾಗಾದ್ರೆ ಕೆಪ್ಲರ್ಸ್ ಲಾಸ್. ಹೌದಾ, ಕೆಪ್ಲರ್ಸ್ ಲಾಸ್ ಅಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ 3 ಲಾಸ್ ಬರ್ತಾವ. ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ. ಅದರಲ್ಲಿ ಫಸ್ಟ್ ಲಾ ಏನ್ ಮಾಡೋಣ ಅಂದ್ರೆ ಡಿಸ್ಕಸ್ ಮಾಡೋಣ. ಫಸ್ಟ್ ಲಾ ಅನ್ನ ನಾವು ಏನ್ ಕರಿತೀವಿ ಅಂದ್ರೆ ಲಾಸ್ ಆಫ್ ಆರ್ಬಿಟ್ಸ್. ಏನಪ್ಪಾ ಅಂದ್ರೆ ಕಕ್ಷೆಗಳ ನಿಯಮ. ಹೌದಾ, ನೀವು ಈಗಾಗಲೇ ಏನ್ ಮಾಡಿದ್ರಿ ಅಂದ್ರೆ ಸೌರವ್ಯೂಹದ ಬಗ್ಗೆ ಅಭ್ಯಾಸ ಮಾಡಿದ್ರೆ ಇದು ಸೂರ್ಯ ಬೇರೆ ಬೇರೆ ಕಕ್ಷೆಗಳಲ್ಲಿ ಏನಾಗ್ತಾವ ಅಂದ್ರೆ ಗ್ರಹಗಳು ಚಲಿಸ್ತಿರ್ತಾವ ಅಂತ ಅಧ್ಯಯನ ಮಾಡಿದ್ದಾರೆ. ಸೂರ್ಯ ಬೇರೆ ಬೇರೆ ಗ್ರಹಗಳಲ್ಲಿ ಇದು ಕಕ್ಷೆಗಳಲ್ಲಿ ಗ್ರಹಗಳು ಏನಾಗ್ತಿರ್ತಾವ, ಚಲಿಸ್ತಾವ. ಹಾಗಾದ್ರೆ ಚಲಿಸ್ಬೇಕಾದ್ರೆ ಅವು ಏನಪ್ಪಾ ಅಂದ್ರೆ ನಾವು ವೃತ್ತ ಈ ರೀತಿಯಾಗಿ ತಗೋತೀವಿ. ವೃತ್ತಾಕಾರ ಪಥದಲ್ಲಿ ಚಲಿಸೋದಿಲ್ಲ, ಒಂದ್ ಸ್ವಲ್ಪ ದೀರ್ಘ ವೃತ್ತಾಕಾರ, ಅಂಡಾಕಾರ ಅಥವಾ ಏನೋ ದೀರ್ಘ ವೃತ್ತಾಕಾರ ಪಥದಲ್ಲಿ ಚಲಿಸ್ತಾವ. ಆ ದೀರ್ಘ ವೃತ್ತಾಕಾರ ಪಥದಲ್ಲಿ ಏನ್ ಚಲಿಸ್ತಾವಲ್ಲ ಅದನ್ನೇ ಏನಪ್ಪಾ ಅಂದ್ರೆ ಕೆಪ್ಲರ್ಸ್ ನ ಮೊದಲನೇ ನಿಯಮ ಹೇಳ್ತದೆ. ಏನ್ ಮಾಡ್ತದ ಹೇಳ್ತದೆ, ಏನ್ ಹೇಳ್ತದೆ ನೋಡ್ರಿ. ಆಲ್ ಪ್ಲಾನೆಟ್ಸ್ ಮೂವ್ಸ್ ಇನ್ ಎಲಿಪ್ಟಿಕಲ್ ಆರ್ಬಿಟ್ಸ್. ಪ್ರತಿಯೊಂದು ಗ್ರಹನು ದೀರ್ಘ ವೃತ್ತಾಕಾರ ಪಥದಲ್ಲಿ ಚಲಿಸ್ತದ ವಿತ್ ದ ಸನ್ ಸಿಚುಯೇಟೆಡ್ ಅಟ್ ಒನ್ ಆಫ್ ದ ಫೋಕಾಯ್. ಹಾಗಾದ್ರೆ ಫೋಕಾಯ್ ಅಂದ್ರೆ ಏನ್ ಸರ್? ಫಾರ್ ಎಕ್ಸಾಂಪಲ್ ವೃತ್ತ ಆದ್ರೆ ಇದೊಂದು ವೃತ್ತ ಅಂತ ತಗೊಳ್ತೀವಿ. ವೃತ್ತಕ್ಕೆ ಒಂದು ಏನಪ್ಪಾ ಅಂದ್ರೆ ಕೇಂದ್ರ ಅಂತಿರ್ತದೆ. ಹಂಗ ನಾವು ದೀರ್ಘ ವೃತ್ತಾಕಾರವನ್ನು ತೆಗೆದುಕೊಂಡಾಗ ದೀರ್ಘ ವೃತ್ತಾಕಾರಕ್ಕೆ 2 ಬಿಂದುಗಳು ಇರ್ತಾವ. ಈ ರೀತಿಯಾಗಿ 2 ಬಿಂದುಗಳು ಇರ್ತಾವ. ಹೌದಾ, ಈ 2 ಬಿಂದುಗಳನ್ನ, ಒಂದು ಬಿಂದುವನ್ನ ಇಲ್ಲಿ ಫೋಕಸ್ ಅಂತ ಕರಿತೀವಿ ನಾವು. ದೀರ್ಘ ವೃತ್ತಾಕಾರ ಪಥದಲ್ಲಿ ಏನು ತಗೋತೀವಿ ಇದನ್ನ, ಒಂದು ಬಿಂದು ಇದ್ರೆ ಅದನ್ನ ಫೋಕಸ್. ಹೌದಾ, ಆಮೇಲೆ ಅದ್ರ ಪ್ಲೂರಲ್ ಫಾರ್ಮ್ 2 ಬಿಂದುಗಳಿದಾವಲ್ಲ, ಹಂಗಾದ್ರೆ ಫೋಕಾಯ್ ಅಂತ ತಗೋತೀವಿ. ಹೌದಾ, ಫೋಕಾಯ್ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಎಲ್ಲಿ ದೀರ್ಘ ವೃತ್ತಾಕಾರ ಪಥದಲ್ಲಿ ಕಾಯ ಚಲಿಸ್ತಾ ಇದ್ರೆ ಮಾತ್ರ ಫೋಕಸ್ ಮತ್ತು ಫೋಕಸ್ ಸಿಂಗ್ಯುಲಾರು, ಫೋಕಾಯ್ ಪ್ಲೂರಲ್. ಅದನ್ನ ತಗೋತೀವಿ. ಹಾಗಾದ್ರೆ ಏನ್ ಹೇಳ್ತಾ ಇದ್ದ ನಾನು, ಕೆಪ್ಲರ್ಸ್ ತನ್ನ ಮೊದಲನೇ ನಿಯಮವನ್ನ ಲಾಸ್ ಆಫ್ ಆರ್ಬಿಟ್ಸ್ ಅಂತ ಕರಿತೀವಿ. ಕಕ್ಷೆಗಳ ನಿಯಮದಲ್ಲಿ ಎಲ್ಲಾ ಗ್ರಹಗಳು ದೀರ್ಘ ವೃತ್ತಾಕಾರ ಪಥದಲ್ಲಿ ಚಲಿಸ್ತಾ ಇದಾವೆ. ಯಾವ ಪಥದಲ್ಲಿ ಚಲಿಸ್ತಾ ಇದಾವೆ? ದೀರ್ಘ ವೃತ್ತಾಕಾರ ಪಥದಲ್ಲಿ ಚಲಿಸ್ತಾ ಇದಾವ. ಆಮೇಲೆ ಸೂರ್ಯ ಎಲ್ಲಿದಾನಪ್ಪ ಅಂದ್ರೆ ಅವುಗಳ ಫೋಕಾಯ್ ಎಲ್ಲಿದಾನ. ಈ ಬಿಂದುವಿನಲ್ಲಿರ್ಬೋದು ಅಥವಾ ಈ ಬಿಂದುವಿನಲ್ಲಿ ಯಾವ್ದಾದ್ರು ಒಂದು ಬಿಂದು. ಹೌದಾ, ಸೂರ್ಯ ಎಲ್ಲಿದಾನ, ಅವುಗಳ ಫೋಕಾಯ್ ಎಲ್ಲಿದಾನ. ಇದು ಏನಪ್ಪಾ ಅಂದ್ರೆ ಕೆಪ್ಲರ್ಸ್ ನ ಮೊದಲನೇ ನಿಯಮ. ಇನ್ನೇನು ಅಭ್ಯಾಸ ಮಾಡೋಣ ಅಂದ್ರೆ ಕೆಪ್ಲರ್ನ 2ನೇ ನಿಯಮವನ್ನು ಅಭ್ಯಾಸ ಮಾಡೋಣ. ಯಾವುದು? ಕೆಪ್ಲರ್ನ 2ನೇ ನಿಯಮ. ಕೆಪ್ಲರ್ನ 2ನೇ ನಿಯಮ ಯಾವ್ದ್ರ ಬಗ್ಗೆ ಹೇಳ್ತದ ಅಂದ್ರೆ, ಹೌದಾ, ಲಾ ಆಫ್ ಪೀರಿಯಡ್ಸ್ ಅಂತ ಕರಿತೀವಿ. ಇದನ್ನ ಲಾ ಆಫ್ ಆರ್ಬಿಟ್ಸ್ ಅಂತ ಕರೆದ್ರೆ 2ನೇ ನಿಯಮವನ್ನ ಮೂರನೇ ನಿಯಮ ಲಾ ಆಫ್ ಪೀರಿಯಡ್ಸ್ ಅಂತ ಕರಿತೀವಿ. 2ನೇ ನಿಯಮವನ್ನ ಲಾ ಆಫ್ ಏರಿಯಾಸ್ ಅಂತ ಕರಿತೀವಿ. ಅದನ್ನ ಡಿಸ್ಕಸ್ ನೋಡ್ರಿ. ಸೆಕೆಂಡ್ ಲಾ ಏನ್ ಹೇಳ್ತದಪ್ಪ ಅಂದ್ರೆ, ಸೆಕೆಂಡ್ ಲಾವನ್ನ ನಾವೇನ್ ಕರಿತೀವಿ ಅಂದ್ರೆ ಲಾ ಆಫ್ ಏರಿಯಾಸ್. ಹೌದಾ, ವಿಸ್ತೀರ್ಣಗಳ ನಿಯಮ. ಕೆಪ್ಲರ್ನ 2ನೇ ನಿಯಮವನ್ನ ಏನ್ ಕರಿತೀವಿ ನಾವು? ವಿಸ್ತೀರ್ಣಗಳ ನಿಯಮ, ಲಾ ಆಫ್ ಏರಿಯಾಸ್. ಹೌದಾ, ಲಾ ಆಫ್ ಏರಿಯಾಸ್ ಏನ್ ಹೇಳ್ತದ ಅನ್ನೋದನ್ನ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ನಾನು ಈಗಾಗಲೇ ಏನ್ ಹೇಳಿದೆ,
ಸನ್ ಈಸ್ ಅಟ್ ಫೋಸೈ, ಸನ್ ಈಸ್ ಅಟ್ ಫೋಕೈ. ಆಮೇಲೆ ಕಕ್ಷೆ ಏನಿದೆ, ಓಕೆ, ಇಲಿಪ್ಟಿಕಲ್ ಆರ್ಬಿಟ್. ಆಲ್ ಪ್ಲಾನೆಟ್ಸ್ ರಿವಾಲ್ವ್ ಅರೌಂಡ್ ದ ಇಲಿಪ್ಟಿಕಲ್ ಆರ್ಬಿಟ್ ಅಂತ ಹೇಳಿದೆ. ಹೌದಾ, ಇದು ಫಸ್ಟ್ ಲಾ. ಸೆಕೆಂಡ್ ಲಾದಲ್ಲಿ ಏನಾಗ್ತದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಇಲ್ಲೊಂದು ಪ್ಲಾನೆಟ್ ಇದೆ ಅಂತ ಇಟ್ಕೊಳ್ತೀವಿ. ಇಲ್ಲೊಂದು ಪ್ಲಾನೆಟ್ ಇದೆ, ಇಲ್ಲಿ ಸನ್ ಇದ್ದಾನೆ, ರೆಡ್ ಕಲರ್ ಅಲ್ಲಿ ತೋರಿಸ್ತೀನಿ, ಸನ್ ಇದ್ದಾನೆ. ಹೌದಾ, ಏನ್ ಮಾಡ್ತೀವಿ ಅಂದ್ರೆ ದ ಲೈನ್ ದಟ್ ಜಾಯಿಂಟ್ಸ್ ಎನಿ ಪ್ಲಾನೆಟ್. ಹೌದಾ, ಈ ಪ್ಲಾನೆಟ್ ಗೆ ಒಂದು ಲೈನ್ ಏನ್ ಮಾಡ್ತಾ ಇದೀನಿ ಅಂದ್ರೆ ಜಾಯಿನ್ ಮಾಡ್ತಾ ಇದ್ದೀನಿ. ದ ಲೈನ್ ದಟ್ ಜಾಯಿಂಟ್ಸ್ ಎನಿ ಪ್ಲಾನೆಟ್ ಟು ದ ಸನ್. ಹೌದಾ, ಏನು ಸೂರ್ಯನಿಂದ ಯಾವುದೇ ಗ್ರಹಕ್ಕೆ ಒಂದೇನ್ ಮಾಡಿದೀವಿ ಅಂದ್ರೆ ನಾವು ಲೈನ್ ಅನ್ನು ಜಾಯಿನ್ ಮಾಡಿದೀವಿ. ಹೌದಾ, ಆ ಪ್ಲಾನೆಟ್ ಏನಾಗ್ತದಂದ್ರ ಆ ಕಕ್ಷೆಯಲ್ಲಿ ಏನಾಗ್ತದ, ಚಲಿಸ್ತದ. ಫಾರ್ ಎಕ್ಸಾಂಪಲ್ ಈ ಪ್ಲಾನೆಟ್ ಇಲ್ಲಿಂದ ಇಲ್ಲಿವರೆಗೆ ಚಲಿಸಿದೆ ಅಂತ ಇಟ್ಕೊಳ್ಳೋಣ. ಈ ಪ್ಲಾನೆಟ್ ಇಲ್ಲಿಂದ ಇಲ್ಲಿವರೆಗೆ ಏನಾಗಿದೆ, ಚಲಿಸಿದೆ. ಹಾಗಾದ್ರೆ ಇದನ್ನ ಜಾಯಿನ್ ಮಾಡ್ತೀನಿ ನಾನು, ಇದನ್ನ ಏನ್ ಮಾಡ್ತೀನಿ, ಜಾಯಿನ್ ಮಾಡ್ತೀನಿ. ಹಾಗಾದ್ರೆ ಒಂದಷ್ಟು ಡಿಸ್ಟೆನ್ಸ್ ಅನ್ನು ಏನ್ ಮಾಡಿದೆ ಅಂದ್ರೆ ಪ್ಲಾನೆಟ್ ಇಲ್ಲಿಂದ ಇಲ್ಲಿವರೆಗೆ ಕವರ್ ಮಾಡಿದೆ. ಹೌದಾ, ಅದು ಅದರದೇ ಆದ ಟೈಮ್ ಅನ್ನು ತೆಗೆದುಕೊಂಡಿದೆ, ಅದನ್ನ ಟಿ ನಾಟ್ ಅಂತ ತಗೋತೀನಿ ನಾನು. ಅದರದೇ ಆದ ಟೈಮ್ ಅನ್ನು ತೆಗೆದುಕೊಂಡಿದೆ, ಅದನ್ನ ನಾನು ಏನ್ ಮಾಡ್ತೀನಿ, ಟಿ ನಾಟ್ ಅಂತ ತಗೊಳ್ತೀನಿ. ಹೌದಾ, ಟಿ ನಾಟ್ ಅಂತ ತಗೊಂಡ ಆಮೇಲೆ ಏನಪ್ಪಾ ಅಂದ್ರೆ ಅದು ಏನ್ ಕವರ್ ಮಾಡಿದೆಯಲ್ಲ, ಇಲ್ಲೊಂದಷ್ಟು ಏರಿಯಾ ಇದೆ, ಅದನ್ನ A1 ಅಂತ ತಗೋತೀನಿ. ಅದನ್ನ ಏನ್ ಮಾಡ್ತೀನಿ, A1 ಅಂತ ತಗೋತೀನಿ. ಇನ್ನ ಅದೇ ಪ್ಲಾನೆಟ್ ಈ ಕಡೆ ಬಂದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿದೆ ಅಂತ ಇಟ್ಕೊಳ್ಳೋಣ, ಇಲ್ಲಿಂದ ಇಲ್ಲಿವರೆಗೂ. ಹೌದಾ, ಏನಾಗಿದೆ ಅಂದ್ರೆ ಚಲಿಸಿದೆ. ಏನಾಗಿದೆ, ಚಲಿಸಿದೆ. ಎಲ್ಲಿಂದ, ಈ ಕಡೆಯಿಂದ ಇಲ್ಲಿವರೆಗೂ ಚಲಿಸಿದೆ. ಇಲ್ಲೂ ಕೂಡ ಒಂದಷ್ಟು ಏನ್ ಮಾಡಿದೆ ಅಂದ್ರೆ ಏರಿಯಾನ್ ಕವರ್ ಮಾಡಿದೆ. ಏರಿಯಾನ್ ಏನ್ ಮಾಡಿದೆ, ಕವರ್ ಮಾಡಿದೆ. ಯಾವ ವೇಳೆಯಲ್ಲಿ, ಟಿ ನಾಟ್ ವೇಳೆಯಲ್ಲಿ, ಒಂದು ನಿರ್ದಿಷ್ಟವಾದ ಟೈಮ್ ನಲ್ಲಿ, ಒಂದು ನಿರ್ದಿಷ್ಟವಾದ ಟೈಮ್ ನಲ್ಲಿ. ಅದೇ ಪ್ಲಾನೆಟ್ ಹೇಳ್ತಾ ಇದ್ದೀನಿ ನಾನು. ಸೂರ್ಯನಿಂದ ಒಂದು ಪ್ಲಾನೆಟ್ ಏನ್ ಮಾಡಿದೀವಿ, ಒಂದು ಲೈನ್ ಅನ್ನು ಜಾಯಿನ್ ಮಾಡಿದೀವಿ. ಆ ಲೈನ್ ಅನ್ನು ಏನ್ ಜಾಯಿನ್ ಮಾಡಿದೀವಲ್ಲ, ಆ ಪ್ಲಾನೆಟ್ ಏನಾಗ್ತದೆ ಅಂದ್ರೆ ಆರ್ಬಿಟ್ ಅಲ್ಲಿ ಇಟ್ ಸ್ವೀಪ್ಸ್, ಚಲಿಸ್ತದ. ಒಂದಷ್ಟು ಏರಿಯಾ ಚಲಿಸಿ ಕವರ್ ಮಾಡ್ತದ. ಹಾಗಾದ್ರೆ ಅದನ್ನ ಏರಿಯಾ 1 ಅಂತ ತಗೊಂಡೆ, ಇದನ್ನ A2 ಅಂತ ತಗೋತೀನಿ, ಏರಿಯಾ 2 ಅಂತ ತಗೋತೀನಿ. ಹೌದಾ, ಏನಪ್ಪಾ ಅಂದ್ರೆ ಇದರ ಪ್ರಕಾರ ಏನು, ದ ಲೈನ್ ದಟ್ ಜಾಯಿನ್ಸ್ ಎನಿ ಪ್ಲಾನೆಟ್ ಟು ದ ಸನ್ ಸ್ವೀಪ್ಸ್ ಈಕ್ವಲ್ ಏರಿಯಾಸ್, in equal intervals of time. ಫಾರ್ ಎಕ್ಸಾಂಪಲ್ ಇಲ್ಲಿ ಟೈಮ್ ಟಿ ನಾಟ್ ಅಂತ ಏನು ತಗೊಂಡಿದ್ದೀನಿ, ಇಲ್ಲೂ ಕೂಡ ಒಂದೇ ಸೆಕೆಂಡ್ ತಗೊಂಡಿದೆ ಅಂತ ಇಟ್ಕೊಳ್ಳೋಣ. ಇಲ್ಲೂ ಕೂಡ ಒಂದೇ ಸೆಕೆಂಡ್ ತಗೊಂಡಿದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಎಷ್ಟು ಏರಿಯಾನ ಕವರ್ ಮಾಡಿರ್ತದಲ್ಲ ಪ್ಲಾನೆಟ್, ಅಷ್ಟೇ ಏರಿಯಾನ ಇಲ್ಲಿ ಕವರ್ ಮಾಡಿರ್ತದೆ, ಅಷ್ಟೇ ಏರಿಯಾ. ಸರ್ ಇಲ್ಲಿ ಕಡಿಮೆ ಅನಿಸ್ತದೆ, ಇಲ್ಲ, ಇಲ್ಲಿ ಇದು ಏನೋ ಲೆಂತ್ ಹೆಚ್ಚಿದೆ, ಅದ್ರದ್ದು ನಾವು ವಿಡ್ತ್ ನೋಡಿದಾಗ ಕಡಿಮೆ ಅನಿಸ್ತದೆ, ಆದ್ರೆ ಇದ್ರದ್ದು ವಿಡ್ತ್ ಹೆಚ್ಚಿದೆ, ಲೆಂತ್ ಕಡಿಮೆ ಇದೆ. ಇಲ್ಲಿ ಎಷ್ಟು ಏರಿಯಾನ್ ಕವರ್ ಮಾಡಿರುತ್ತೆ ಅಷ್ಟೇ ಏರಿಯಾನ್ ಇಲ್ಲೂ ಕವರ್ ಮಾಡಿರುತ್ತೆ. ಹಾಗಾದ್ರೆ ದ ಲೈನ್ ದಟ್ ಜಾಯಿನ್ಸ್ ಎನಿ ಪ್ಲಾನೆಟ್ ಟು ದ ಸನ್ ಸ್ವೀಪ್ಸ್ ಈಕ್ವಲ್ ಏರಿಯಾಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಒಂದು ಗ್ರಹ ಸೂರ್ಯನ ಸುತ್ತ ನಿರ್ದಿಷ್ಟವಾದ ವೇಳೆಯೊಂದಿಗೆ ನಿರ್ದಿಷ್ಟವಾದ ದೂರವನ್ನು ಕ್ರಮಿಸ್ತದೆ ಅಂತ ಎರಡನೇ ನಿಯಮ ಹೇಳ್ತದೆ. ಒಂದು ಗ್ರಹ ಸೂರ್ಯನ ಸುತ್ತ ಏನ್ ಮಾಡ್ತಾ ಇದೆ, ತನ್ನ ಕಕ್ಷೆಯಲ್ಲಿ ಸುತ್ತಾಗ್ತಾ ಇದೆ. ಹೌದಾ, ನಿರ್ದಿಷ್ಟವಾದ ವೇಳೆಯೊಂದಿಗೆ ನಿರ್ದಿಷ್ಟವಾದ ದೂರವನ್ನು ಕ್ರಮಿಸ್ತದ. ಇಲ್ಲಿ ಹತ್ರ ಇದ್ದಾಗ್ಲೂ ನಿರ್ದಿಷ್ಟವಾದ ಏರಿಯಾನ್ ಕವರ್ ಮಾಡ್ತದ, ದೂರ ಇದ್ದಾಗ್ಲೂ ನಿರ್ದಿಷ್ಟವಾದ ಏನೋ ದೂರವನ್ನು ಕ್ರಮಿಸ್ತದ. ಯಾವಾಗ ದೂರ ಇರ್ತದ ಅವಾಗ ನಿಧಾನವಾಗಿ ಚಲಿಸ್ತಿರ್ತದ, ಯಾವಾಗ ಹತ್ರ ಇರ್ತದ ಅವಾಗ ವೇಗವಾಗಿ ಚಲಿಸ್ತದ. ವೆನೆವರ್ ಇಟ್ ಇಸ್ ಫಾರ್ದರ್ ಇಟ್ ಮೂವ್ಸ್ slowly and whenever it's a nearer it moves fastly. ಅದಕ್ಕೆ the line that joins any planet to the sun sweeps equal areas with equal intervals of time. ನಿರ್ದಿಷ್ಟವಾದ ವೇಳೆಯೊಂದಿಗೆ ನಿರ್ದಿಷ್ಟವಾದ ದೂರವನ್ನ ಗ್ರಹ ಸೂರ್ಯನ ಸುತ್ತಾಕ್ಲಿಕ್ಕೆ ತೆಗೆದುಕೊಳ್ತದ. ಅದಕ್ಕೆ ಇದನ್ನ ಏನ್ ಹೇಳಿದ್ವಿ, ಲಾ ಆಫ್ ಏರಿಯಾಸ್ ಪ್ರಕಾರ ನಾನು A1 is equal to A2, ಇಲ್ಲಿ ಎಷ್ಟು ಏರಿಯಾ ಇರ್ತದ ಅಷ್ಟೇ ಏರಿಯಾ ಇಲ್ಲೂ ಇರ್ತದೆ. A1 is equal to A2. ಇದನ್ನ ಬಿಡೋಣ. ಮತ್ತೊಂದು ಏನೋ ಗ್ರಹ ಏನಾಗಿದೆ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಚಲಿಸ್ತಾ ಇದೆ. ಇಲ್ಲಿಂದ ಈ ಕಡೆ ಇಲ್ಲಿವರೆಗೂ ಚಲಿಸಿದೆ. ಹಂಗಾದ್ರೆ ಇದನ್ನ ನಾನು A3 ಅಂತ ತಗೋತೀನಿ. ಹಂಗಾದ್ರೆ ಅದು ಕೂಡ A1 is equal to A2, ಇದು A1 ಇತ್ತು, A1 is equal to A2 ಅಂತ ಬರ್ತದೆ, A2 is equal to A3. ಹಂಗಾದ್ರೆ ಗ್ರಹ ತನ್ನ ಕಕ್ಷೆಯಲ್ಲಿ ಎಲ್ಲಿ ಬೇಕಾದಲ್ಲಿ ಚಲಿಸ್ಲಿ, ನಿರ್ದಿಷ್ಟವಾದ ವೇಳೆಯೊಂದಿಗೆ ನಿರ್ದಿಷ್ಟವಾದ ದೂರವನ್ನ ಕ್ರಮಿಸ್ತದ ಅಥವಾ ನಿರ್ದಿಷ್ಟವಾದ ವಿಸ್ತೀರ್ಣವನ್ನ ಕ್ರಮಿಸ್ತದ ಅಂತ ಹೇಳ್ಬೋದು. ನಿರ್ದಿಷ್ಟವಾದ ವಿಸ್ತೀರ್ಣವನ್ನ ಏನ್ ಮಾಡ್ತದ, ಕ್ರಮಿಸ್ತದ. ಅದು ಏರಿಯಾ 1 ಅಲ್ಲಿ ಇರ್ಬೋದು, ಏರಿಯಾ 2 ಅಲ್ಲಿ ಇರ್ಬೋದು, ಅಥವಾ ಏರಿಯಾ 3 ಅಲ್ಲಿ ಇರ್ಬೋದು. ಅರ್ಥ ಆಯ್ತಲ್ಲ, ಮೊದಲು ಅರ್ಥ ಆಗೋದು ಇಂಪಾರ್ಟೆಂಟ್. ದ ಲೈನ್ ದಟ್ ಜಾಯಿನ್ಸ್ ಎನಿ ಪ್ಲಾನೆಟ್ ಟು ದ ಸನ್ ಸ್ವೀಪ್ಸ್ ಈಕ್ವಲ್ ಏರಿಯಾಸ್ ವಿತ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಹೌದಾ, ನಿರ್ದಿಷ್ಟವಾದ ವಿಸ್ತೀರ್ಣವನ್ನ ನಿರ್ದಿಷ್ಟವಾದ ವೇಳೆಯೊಂದಿಗೆ ಸೂರ್ಯನ ಸುತ್ತ ಗ್ರಹಗಳು ಸುತ್ತಾಗ್ತಿರ್ತಾವ, ಏನಾಗ್ತಿರ್ತಾವ, ಸುತ್ತಾಗ್ತಿರ್ತಾವ ಅನ್ನೋದನ್ನ ಎರಡನೇ ನಿಯಮ ಏನ್ ಮಾಡ್ತದ, ಹೇಳ್ತದ. ಹಂಗಾದ್ರೆ ಈ ನಿಯಮದ ಪ್ರಕಾರ ನಾವೇನ್ ಮಾಡ್ಬೋದು ಅಂದ್ರೆ ಒಂದು ಸಮೀಕರಣ ಬರೀಬಹುದು. ಏನ್ ಸಮೀಕರಣಪ್ಪ ಅಂದ್ರೆ ಏರಿಯಲ್ ವೆಲಾಸಿಟಿ,
aerial velocity is equal to a first area a1 divided by t naught, a1 divided by t naught. Hinga aerial velocity of this one also a2 divided by t naught, a3 divided by t naught. Hangadre aerial velocity is equal to area sweeps ಅಥವಾ swept, area swept divided by time ಅಂತ ಏನು ಮಾಡಬಹುದು ಬರೀಬಹುದು. Aerial velocity is equal to area swept divided by time. ಇನ್ನು ಥರ್ಡ್ ಲಾ ಅನ್ನು ನೋಡೋಣ. ಥರ್ಡ್ ಲಾ ನೋಡ್ರಿ, ಕೆಪ್ಲರ್ಸ್ ಥರ್ಡ್ ಲಾ ಅಭ್ಯಾಸ ಮಾಡೋಣ. ಫಸ್ಟ್ ಲಾ ಆಫ್ ಆರ್ಬಿಟ್ಸ್ ಅಂತ ಅಭ್ಯಾಸ ಮಾಡಿದ್ವಿ. ಸೆಕೆಂಡ್ ಲಾ ಲಾ ಆಫ್ ಏರಿಯಾಸ್ ಅಂತ ಅಭ್ಯಾಸ ಮಾಡಿದ್ವಿ. ಥರ್ಡ್ ಲಾ ಆಫ್ ಪೀರಿಯಡ್ಸ್ ಅಂತ ಅಭ್ಯಾಸ ಮಾಡ್ತೀವಿ. ಹಾಗಾದ್ರೆ ಗ್ರಹಗಳಿಗೂ ಮತ್ತು ಸೂರ್ಯನು ಇರುವಂತಹ ದೂರದ ಆಧಾರದ ಮೇಲೆ ಗ್ರಹಗಳು ಚಲಿಸಲಿಕ್ಕೆ ತೆಗೆದುಕೊಳ್ಳುವಂತ ಅವಧಿಯನ್ನ ಏನ್ ಮಾಡ್ತದೆ ಅಂದ್ರೆ ಥರ್ಡ್ ಲಾ ಹೇಳ್ತದೆ. ಸೂರ್ಯ ಮತ್ತು ಗ್ರಹಗಳ ನಡುವಿನ ಆಧಾರದ ಮೇಲೆ ಆ ಗ್ರಹ ಸೂರ್ಯನ ಸುತ್ತ ಯಾವ ದೀರ್ಘ ವೃತ್ತಾಕಾರದಲ್ಲಿ ಚಲಿಸಲಿಕ್ಕೆ ತೆಗೆದುಕೊಳ್ಳುವಂತ ಅವಧಿಯನ್ನ ಯಾವ್ದು ವಿವರಿಸ್ತದೆ ಅಂದ್ರೆ ಕೆಪ್ಲರ್ಸ್ನ ಮೂರನೇ ನಿಯಮ ವಿವರಿಸ್ತದೆ. ಹಾಗಾದ್ರೆ ಕೆಪ್ಲರ್ನ ಮೂರನೇ ನಿಯಮವನ್ನು ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಕೆಲವು ಅಂಶಗಳು ನಮ್ಗೆ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ ಇದೇನಪ್ಪಾ ಅಂದ್ರೆ ಇಲಿಪ್ಟಿಕಲ್ ಆರ್ಬಿಟ್, ದೀರ್ಘ ವೃತ್ತಾಕಾರದ ಪಥ ಅಥವಾ ಕಕ್ಷೆ. ಹೌದಾ, ಈ ದೀರ್ಘ ವೃತ್ತಾಕಾರದ ಪಕ್ಷನು ಇದರಲ್ಲಿ ಹೌದಾ ಫೋಕೈ ಮೂಲಕ ಹೋಗೋ ಮೂಲಕ ಒಂದ್ ಏನ್ ಮಾಡ್ತೀವಿ ಅಂದ್ರೆ ಲೈನ್ ಅನ್ನು ಜಾಯಿನ್ ಮಾಡ್ತೀವಲ್ಲ, ಅದನ್ನ ಏನ್ ಕೇಳ್ತೀವಿ ಅಂದ್ರೆ ಮೇಜರ್ ಆಕ್ಸಿಸ್ ಅಂತ ಕರಿತೀವಿ. ಇದೇನ್ ಕೇಳ್ತೀವಿ ನಾವು, ಮೇಜರ್ ಆಕ್ಸಿಸ್. ಹೌದಾ, ಆಮೇಲೆ ಈ ರೀತಿಯಾಗಿ ಡ್ರಾ ಮಾಡುವಂತ ಲೈನ್ ಅನ್ನು ಏನ್ ಕರಿತೀವಿ ಅಂದ್ರೆ ಮೈನರ್ ಆಕ್ಸಿಸ್ ಅಂತ ಕರಿತೀವಿ. ಹೌದಾ, ಇದನ್ನ ಮೇಜರ್ ಆಕ್ಸಿಸ್ ಅಂತ ಕರಿತೀವಿ, ಇದನ್ನ ಮೈನರ್ ಆಕ್ಸಿಸ್ ಅಂತ ಕರಿತೀವಿ. ಹೌದಾ, ಹಂಗಾದ್ರೆ ಏನಪ್ಪಾ ಅಂದ್ರೆ ಮೇಜರ್ ಆಕ್ಸಿಸ್ ಅನ್ನ ಇಷ್ಟು ಪಾರ್ಟ್ ಅನ್ನ ನಾವು ಎ ಅಂತ ತಗೊಳ್ಳೋಣ. ಹೌದಾ, ಅಥವಾ ಇದನ್ನ ನಾವು ತ್ರಿಜ್ಯ ಆರ್ ಅಂತಾನು ತಗೋಬಹುದು. ವೃತ್ತದಲ್ಲಿ ಹೆಂಗ ತ್ರಿಜ್ಯ ಆರ್ ಅಂತ ತಗೋತಿದ್ವಿಲ್ಲ, ಎ ಅಂತ ತಗೊಳ್ರಿ ಅಥವಾ ಆರ್ ಅಂತ ತಗೊಳ್ರಿ. ಹೌದಾ, ಎ ಅಂತ ತಗೊಳ್ಳೋಣ, ಇದನ್ನ ಬಿ ಅಂತ ತಗೊಳ್ಳೋಣ. ಹಾಗಾದ್ರೆ ಏನಪ್ಪಾ ಅಂದ್ರೆ ಮೇಜರ್ ಆಕ್ಸಿಸ್ ಇಸ್ ಈಕ್ವಲ್ ಟು 2a. ಯಾಕ ಇಲ್ಲೊಂದೇ ಮತ್ತೆ ಇಲ್ಲೊಂದೇ 2a. ಅದೇ ರೀತಿಯಾಗಿ ಮೈನರ್ ಆಕ್ಸಿಸ್ ಇದನ್ನು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ 2b ಅಂತ ತಗೊಳ್ತೀವಿ. 2a 2b. ಹೌದಾ, ಇದು ಕೆಲವು ಸಲ ಇಕ್ವೇಶನ್ ಬಳಕೆ ಆಗ್ತದೆ. ಅದಕ್ಕೆ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಹೇಳುವಂತ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಏನಪ್ಪಾ ಅಂದ್ರೆ ನಾನು ಹೇಳದ್ನಲ್ಲ ಪೀರಿಯಡ್ ಸಂಬಂಧಪಟ್ಟಿರೋದ್ರಿಂದ ಹೌದಾ ಟೈಮ್ ಪೀರಿಯಡ್ ಅಂತ ಬರ್ತದೆ. ಎಲ್ಲಿ ಏನಪ್ಪಾ ಅಂದ್ರೆ ದೀರ್ಘ ವೃತ್ತಾಕಾರ ಪಥದಲ್ಲಿ ಏನ್ ಪ್ಲಾನೆಟ್ಸ್ ಚಲಿಸ್ತಿರ್ತಾವಲ್ಲ, ಚಲಿಸ್ಬೇಕಾದ್ರೆ ಅಲ್ಲಿ ನಾವು ಟೈಮ್ ಟಿ ಅಂತ ತಗೊಳ್ತೀವಿ. ಅದನ್ನ ನಾವೇನ್ ಕೇಳ್ತೀವಿ ಅಂದ್ರೆ ಟೈಮ್ ಪೀರಿಯಡ್ ಟಿ ಅಂತ ತಗೊಳ್ತೀವಿ. ಹಾಗಾದ್ರೆ ಟೈಮ್ ಪೀರಿಯಡ್ ಟಿ ಅಂದ್ರೆ ಏನು, ಟೈಮ್ ಪೀರಿಯಡ್ ಟಿ ಅಂತ ತಗೊಳ್ತೀವಿ. ಆ ಟೈಮ್ ಪೀರಿಯಡ್ ಟಿ ಅಂದ್ರೆ ಏನಪ್ಪಾ ಅಂದ್ರೆ ಹೌದಾ ಏನು ದ ಪ್ಲಾನೆಟ್ ಟೇಕ್ಸ್ ಟೈಮ್ ಟು ಮೇಕ್ ಅ ಒನ್ ರೆವಲ್ಯೂಷನ್ ಅರೌಂಡ್ ದ ಸನ್. A planet takes a time to make a one revolution around the sun. ಅದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. To complete a one revolution around the sun, it's called as a time period. To complete a one revolution around the sun, it's called as a time period. It is taken as a t. Then it's a whatever the we drawn line, what the lengthiest line, that's a major axis. Shortest line, that's a minor axis. Why these terms are explained means ಯಾಕೆ ಈ ಅಂಶಗಳನ್ನು ಹೇಳಿದೆ ಅಂದ್ರೆ ಇನ್ನೇನಪ್ಪಾ ಅಂದ್ರೆ ನಾವು ಥರ್ಡ್ ಲಾ ಯಾರ್ದು ಕೆಪ್ಲರ್ಸ್ ನ ಥರ್ಡ್ ಲಾ ಏನ್ ಅಭ್ಯಾಸ ಮಾಡ್ಬೇಕಾಗಿದ್ದಿಲ್ಲ. ಆ ಥರ್ಡ್ ಲಾ ಅಭ್ಯಾಸ ಮಾಡ್ಬೇಕಾದ್ರೆ ಅದೇನ್ ಹೇಳ್ತದ ಅಂದ್ರೆ ದ ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್ ಆಫ್ ಅ ರೆವಲ್ಯೂಷನ್ ಆಫ್ ದ ಪ್ಲಾನೆಟ್ ಈಸ್ ಸ್ಕ್ವೇರ್. ಟೈಮ್ ಪೀರಿಯಡ್ ಅನ್ನ ಟಿ ಅಂತ ತಗೊಂಡ್ವಿ. ಹಂಗಾದ್ರೆ ಸ್ಕ್ವೇರ್ ಅಂತಿದಾರ, ಏನಂತಿದಾರ ಎಲ್ಲೋಯ್ತು, ದ ಸ್ಕ್ವೇರ್ ಅಂತಂದಿದ್ದಾರೆ. ದ ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್ ಟಿ ಸ್ಕ್ವೇರ್, the square of the time period of the revolution of the planet is proportional to cube of semi-major axis of the elliptical traced out by the planet. ಹೌದಾ, ನೀವು ಇದನ್ನ ಎ ಕ್ಯೂಬ್ ಅಂತಾನು ತಗೋಬಹುದು, ಯಾಕಂದ್ರೆ ಇಂತಿಷ್ಟೇ ಏರಿಯಾ ಅಂತ ಕವರ್ ಮಾಡಿರ್ತದ. ಅಥವಾ ಇದನ್ನ ಆರ್ ಕ್ಯೂಬ್ ಅಂತಾನು ತಗೋಬಹುದು. ಟಿ ಸ್ಕ್ವೇರ್ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್. ಇದೇನಪ್ಪಾ ಅಂದ್ರೆ ಕೆಪ್ಲರ್ಸ್ ನ ಥರ್ಡ್ ಲಾ. ಹಾಗಾದ್ರೆ ಇಲ್ಲೊಂದು ವರ್ಡ್ ಬಂದಿತ್ತು, ಏನು ಸೆಮಿ ಮೇಜರ್ ಆಕ್ಸಿಸ್.
ಮೇಜರ್ ಆಕ್ಸಿಸ್ ಅದರ ಅರ್ಧ ಭಾಗ, ಇದು ಮೇಜರ್ ಆಕ್ಸಿಸ್, ಇಲ್ಲಿಂದ ಇಲ್ಲಿವರೆಗೂ ಮೇಜರ್ ಆಕ್ಸಿಸ್, ಅದರ ಅರ್ಧ ಭಾಗ ಸೆಮಿ ಮೇಜರ್ ಆಕ್ಸಿಸ್. ಹೌದಾ, ಅದಕ್ಕೆ ಇಲ್ಲಿ ಸೆಮಿ ಮೇಜರ್ ಆಕ್ಸಿಸ್ ಅಂತ ತಗೊಂಡಿದ್ದೀವಿ. ನೋಡಿ ಮತ್ತೊಂದ್ಸಲ ಏನ್ ಮಾಡ್ತೀನಿ ಅಂದ್ರೆ ಕೆಪ್ಲರ್ಸ್ ಥರ್ಡ್ ಲಾ ಹೇಳ್ತೀನಿ. ದ ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ಅ ಪ್ಲಾನೆಟ್ ಈಸ್ ಪ್ರಪೋರ್ಷನಲ್ ಟು ದ ಕ್ಯೂಬ್ ಆಫ್ ದ ಸೆಮಿ ಮೇಜರ್ ಆಕ್ಸಿಸ್. ಕ್ಯೂಬ್ ಆಫ್ ದ ಸೆಮಿ ಮೇಜರ್ ಆಕ್ಸಿಸ್ ಆಫ್ ದ ಇಲಿಪ್ಸ್ ಟ್ರೇಸ್ಡ್ ಔಟ್ ಬೈ ದ ಪ್ಲಾನೆಟ್. ಅಥವಾ ಏನಪ್ಪಾ ಅಂದ್ರೆ ಟಿ ಸ್ಕ್ವೇರ್ ಪ್ರಪೋರ್ಷನಲ್ ಟು ಎ ಕ್ಯೂಬ್. ಏರಿಯಾಗೆ ಏನು ಟೈಮ್ ಪೀರಿಯಡ್ ಏರಿಯಾಗೆ ಕ್ಯೂಬ್ ಆಗಿ ಪ್ರಪೋರ್ಷನಲ್ ಆಗಿರ್ತದೆ. ಹೆಂಗೆ ಏರಿಯಾ ಹೆಚ್ಚಾಗ್ತಾ ಹೋಗ್ತದ ಹಂಗ ವೇಳೆನೂ ಹೆಚ್ಚಾಗ್ತಾ ಹೋಗ್ತದ. ಹೆಂಗಂಗ ಏರಿಯಾ ಕಡಿಮೆ ಆಗ್ತಾ ಬರ್ತದ ಹಂಗ ಟೈಮ್ ಪೀರಿಯಡ್ ಏನಾಗ್ತದ ಕಡಿಮೆ ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇದು ಸೂರ್ಯ ಅಂತ ತಗೊಳ್ಳೋಣ, ಇದು ಭೂಮಿ ಅಂತ ತಗೊಳ್ಳೋಣ. ಹಂಗಾದ್ರೆ ಪೂರ್ಣವಾಗಿ ಭೂಮಿ ಸೂರ್ಯನನ್ನ ಸುತ್ತ ಹಾಕ್ಲಿಕ್ಕೆ, ಹೌದಾ, ಟು ಕಂಪ್ಲೀಟ್ ಒನ್ ರೆವಲ್ಯೂಷನ್ ಅರೌಂಡ್ ದ ಸನ್ ಅರ್ತ್ ಟೇಕ್ಸ್ 365 ನಿಯರ್ಲಿ 365 ಸಮಥಿಂಗ್ ಇದೆ ಅದು, ಆದ್ರೆ ನಿಯರ್ಲಿ 365 ಡೇಸ್. ಇದು ಏನಾಯ್ತಪ್ಪ ಅಂದ್ರೆ ಟೈಮ್ ಪೀರಿಯಡ್ ಆಯ್ತು. ಅದಕ್ಕೆ ತಕ್ಕಂತೆ ಅದು ಏರಿಯಾ ಕವರ್ ಮಾಡ್ತದೆ. ಹಾಗಾದ್ರೆ ನಾವು ಇದಕ್ಕಿಂತ ಹತ್ತಿರದಲ್ಲಿರುವಂತಹ ಗ್ರಹಗಳನ್ನು ತೆಗೆದುಕೊಂಡಾಗ ಯಾವುದು ಬುಧ ಮತ್ತು ಶುಕ್ರ, ಹೌದಾ, ಅಂತಹ ಗ್ರಹಗಳನ್ನು ತೆಗೆದುಕೊಂಡಾಗ ಅಲ್ಲಿ ಟೈಮ್ ಪೀರಿಯಡ್ ಕಡಿಮೆ ಆಗ್ತದೆ, ಏರಿಯಾನು ಕಡಿಮೆ ಆಗ್ತದೆ. ಎ ಕ್ಯೂಬ್ ಅಥವಾ ಆರ್ ಕ್ಯೂಬ್ ಅಂತ ಹೇಳ್ದಲ್ಲ, ಆರ್ ಕ್ಯೂಬ್ ತ್ರಿಜ್ಯ ಇದು ಕೂಡ ಏನಾಗ್ತದೆ ಕಡಿಮೆ ಆಗ್ತಾ ಬರ್ತದೆ. ಹೌದಾ, ಹಾಗಾದ್ರೆ ಥರ್ಡ್ ಲಾ ರಿಲೇಟೆಡ್ ಟು ಪೀರಿಯಡ್ಸ್. ಪೀರಿಯಡ್ಸ್ ಅವಧಿಗಳು, ಯಾವುದರ ಅವಧಿಗಳು? ಗ್ರಹಗಳ ಅವಧಿಗಳು. ಹೌದಾ, ಗ್ರಹಗಳು ಸೂರ್ಯನಿಂದ ಎಷ್ಟು ದೂರ ಇರ್ತಾವ ಅಷ್ಟು ಅವುಗಳ ಏನಪ್ಪಾ ಅಂದ್ರೆ ರೆವಲ್ಯೂಷನ್ ಪೀರಿಯಡ್ ವೇಳೆ ಹೆಚ್ಚಾಗ್ತದೆ. ಆಮೇಲೆ ಎಷ್ಟು ಹತ್ರ ಇರ್ತಾವ ಅಷ್ಟು ರೆವಲ್ಯೂಷನ್ ಪೀರಿಯಡ್ ಏನಾಗ್ತದ ಕಡಿಮೆ ಆಗ್ತದೆ. ಡಿಪೆಂಡ್ ಅಪಾನ್ ಏರಿಯಾ ಟೈಮ್ ಪೀರಿಯಡ್ ಆಕಸ್. ಡಿಪೆಂಡ್ ಅಪಾನ್ ಏರಿಯಾ ಟೈಮ್ ಪೀರಿಯಡ್ ಆಕಸ್. ಇದು ಏನಪ್ಪಾ ಅಂದ್ರೆ ಥರ್ಡ್ ಲಾ. ಅಂದ್ರೆ ಅವುಗಳ ಸೂರ್ಯನಿಂದ ಇರುವಂತಹ ದೂರದ ಆಧಾರದ ಮೇಲೆ ಅವು ಸೂರ್ಯನನ್ನ ಒಂದು ಸುತ್ತ ಹಾಕ್ತಾವ. ಬುಧ ಗ್ರಹ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸೂರ್ಯನನ್ನ ಸುತ್ತ ಹಾಕಿದ್ರೆ, ಹೌದಾ, ಯುರೇನಸ್ ಮತ್ತು ನೆಪ್ಚೂನ್ ಅತ್ಯಂತ ಹೆಚ್ಚು ವೇಳೆಯನ್ನ ತೆಗೆದುಕೊಳ್ತಾವ ಸೂರ್ಯನನ್ನ ಸುತ್ತ ಹಾಕಲಿಕ್ಕೆ. ಹೌದಾ, ಹತ್ತಿರದ ಗ್ರಹಗಳು ಅತ್ಯಂತ ಕಡಿಮೆ ಏರಿಯಾವನ್ನು ಕವರ್ ಮಾಡ್ತಾವ. ಎ ಕ್ಯೂಬ್ ಅಂತ ಹೇಳ್ತಿಲ್ಲ, ಅತ್ಯಂತ ಕಡಿಮೆ ಏರಿಯಾವನ್ನು ಕವರ್ ಮಾಡ್ತಾವ. ದೂರದ ಗ್ರಹಗಳು ಏನ್ ಮಾಡ್ತಾವ ಅತ್ಯಂತ ಹೆಚ್ಚು ಏರಿಯಾನ್ ಕವರ್ ಮಾಡ್ತಾವ. ಅವು ಹೆಂಗ್ ಕವರ್ ಮಾಡ್ತಾವ ಅನ್ನೋದನ್ನ ಎಷ್ಟಕ್ಕೆ ಏನು ಪ್ರಪೋರ್ಷನ್ ಇದೆ, ಹೌದಾ, ಟಿ ಸ್ಕ್ವೇರ್ ಪ್ರಪೋರ್ಷನಲ್ ಟು ಎ ಕ್ಯೂಬ್ ಇಸ್ ಆಲ್ಸೋ ಆಲ್ವೇಸ್ ಕಾನ್ಸ್ಟೆಂಟ್. ಪ್ರತಿಯೊಂದು ಗ್ರಹಕ್ಕೆ ಈ ನಿಯಮವನ್ನು ಅಪ್ಲೈ ಮಾಡಿದಾಗ ಟಿ ಸ್ಕ್ವೇರ್ ಪ್ರಪೋರ್ಷನಲ್ ಟು ಎ ಕ್ಯೂಬ್ ಅಥವಾ ಟಿ ಸ್ಕ್ವೇರ್ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್ ಈ ನಿಯಮವನ್ನ ಅಪ್ಲೈ ಮಾಡಿದಾಗ ಹೌದು ಅದರ ಏರಿಯಾ ತಕ್ಕಂಗೆ ಅದು ಅವಧಿಯನ್ನು ಹೊಂದಿದೆ ಅಂತ ಗೊತ್ತಾಗ್ತದೆ. ಅದರ ಏರಿಯಾ ತಕ್ಕಂಗೆ ಅದು ಅವಧಿಯನ್ನು ಏನ್ ಮಾಡಿದೆ ಹೊಂದಿದೆ. ಇನ್ನು ಎಲಿಪ್ಟಿಕಲ್ ಆರ್ಡರ್ ಇಲ್ಲಿ ದೀರ್ಘವೃತ್ತಾಕಾರ ಪಥದಲ್ಲಿ ಅದು ಕ್ರಮಿಸುವಂತಹ ವಿಸ್ತೀರ್ಣದ ಆಧಾರದ ಮೇಲೆ ಅದರ ವೇಳೆ ನಿರ್ಧರಿಸಲ್ಪಡ್ತದೆ. ಇದು ಏನಪ್ಪಾ ಅಂದ್ರೆ ಕೆಪ್ಲರ್ಸ್ನ ಮೂರನೇ ನಿಯಮ. ವೆರಿ ಸಿಂಪಲ್. ಹೌದಾ, ಇಷ್ಟು ಏನಪ್ಪಾ ಅಂದ್ರೆ ವೆರಿ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಕೆಪ್ಲರ್ಸ್ನ ಮೂರು ನಿಯಮಗಳನ್ನ ಹೇಳುವಂತ ಕೆಲಸ ಮಾಡಿದೆ. ಮತ್ತೆ ಯಥಾವತ್ತಾಗಿ PUC ಫಸ್ಟ್ ಯಾವ್ದಾದ್ರು ಕೆಮಿಸ್ಟ್ರಿ ಬಯೋ ಕ್ಲಾಸ್ ಅಂತ ತಗೊಂಡು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಶಾರ್ಟ್ ವಿಡಿಯೋಸ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಇನ್ನೊಂದು ಸ್ವಲ್ಪ ಇದ್ರ ಮೇಲೆ ಹಿಡಿತ ಸಿಗಬೇಕಾಗಿದೆ. PUC ಸಿಲೆಬಸ್, ಹೌದಾ, ಬಹಳ ವರ್ಷಗಳ ಹಿಂದೆ ಒಂದು ಸ್ವಲ್ಪ ಹೇಳಿದ್ದೆ, ಬಹಳ ದಿನಗಳವರೆಗೆ ಏನು ಹೇಳಿಲ್ಲ, ಅದು ಸ್ವಲ್ಪ ದಿನಗಳ ಬಗ್ಗೆ ಹೇಳಿದ್ದೆ. ಅದು ಟಚ್ಗೆ ಬರ್ಬೇಕೀಗ 8th 9th ಇದೆ ಅದು. ಆಮೇಲೆ ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ ಈ ಚಾಪ್ಟರ್ ಮೇಲೆ ನಿಮ್ಗೆ ಗ್ರಿಪ್ ಸಿಗ್ಬೇಕಂದ್ರೆ 9ನೇ ತರಗತಿದ್ದು ಗುರುತ್ವ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಗ್ರಾವಿಟೇಷನ್ ಗುರುತ್ವ ಈ ಚಾಪ್ಟರ್ ಮೇಲೆ ಏನ್ ಇಲ್ಲಿ ಸಿಲೆಬಸ್ ಇಲ್ಲ, ಯಥಾವತ್ತಾದ ಸಿಲೆಬಸ್ ನಿಮ್ಮ 8ನೇ ಚಾಪ್ಟರ್ ಫಸ್ಟ್ PU ಸೈನ್ಸ್ 8ನೇ ಚಾಪ್ಟರ್ ಇದೆ. ಹೌದಾ, ಅಲ್ಲೊಂದು ಸ್ವಲ್ಪ ಶಾರ್ಟ್ ಕೊಟ್ಟಿದ್ದಾನೆ, ಇನ್ನೊಂದು ಸ್ವಲ್ಪ ಲೆಂದಿ ಮಾಡಿಕೊಟ್ಟಿದ್ದಾನೆ. ಅಲ್ಲೂ ಲೆಕ್ಕಗಳಿದಾವೆ, ಇಲ್ಲೂ ಲೆಕ್ಕಗಳಿದಾವೆ. ಹೌದಾ, ಅದನ್ನ ಆಮೇಲೆ ಮಾತ್ರ ಡಿಸ್ಕಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.